ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಪಾಪ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು. ಹಂಗಾಗಿ ಕಲರ್ ಡ್ರೆಸ್ ಹೇಳಿದರು. ನಾನು ಡ್ರೆಸ್ ಹಾಕ್ಬಿಟ್ಟು ಮಾಮೂಲಿ ಒಂದು ಪೋನಿ ಹಾಕಿದ್ದೆ. ಆ ಪೋನಿ ಅವಳಿಗೆ ಇಷ್ಟ ಆಗಲಿಲ್ಲ. ಯಾವುದಾದ್ರೂ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಆಸೆ ಇತ್ತು ಅವಳಿಗೆ. ಸೊ ಹಂಗಾಗಿ ನಾನು ಸಿಂಪಲ್ ಆಗಿರೋದೊಂದು ಹೇರ್ ಸ್ಟೈಲ್ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನಾನೊಂದು ಪೋನಿ ಹಾಕ್ಕೊಂಡ್ಬಿಟ್ಟು ರಬ್ಬರ್ನ ಈ ಥರ ಟೈಟ್ ಮಾಡಿಬಿಟ್ಟು ಪಿನ್ನಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದೀನಿ ಬಿಚ್ಚೋಗ್ದಂಗೆ. ಇವಾಗ ಸ್ವಲ್ಪ ಕೂದಲನ್ನ 3 ಪಾರ್ಟ್ ಆಗಿ ತಗೊಳ್ಳಿ. 3 ಪಾರ್ಟ್ ಆಗಿ ತಗೊಂಡು ಸೈಡಿಂದ ಸ್ವಲ್ಪನೇ ಕೂದಲು ಚಿಕ್ಕದಾಗಿ ತಗೊಳ್ಳಿ. ಸಣ್ಣದಾಗಿ ತಗೊಂಡು ಅದನ್ನ ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ರೋಲ್ ಮಾಡಿಕೊಂಡು ಅದನ್ನ ಹಂಗೆ 4 ಎಣ್ಣೆ ಥರ ಎಣಿತಾ ಹೋಗಿ. ನಿಮ್ಮದು ಹೇರ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಉದ್ದ ಎಣ್ಕೊಳ್ಳಿ. ನೋಡ್ಕೊಂಡು ಬೇಕಾದರೆ ನಿಮ್ಮ ಮನೇಲಿ ಯಾರಾದರೂ ಇನ್ನೊಬ್ರು ಇದ್ದರೆ ಅವ್ರನ್ನ ಹೆಲ್ಪಿಗೆ ತಗೊಳ್ಳಿ. ಅದು ಹೇರ್ನ ರೋಲ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ, ಬೇಗ ಮುಗಿಯುತ್ತೆ ಎಣ್ಣಿದ್ದು. ನಮ್ಮ ಮನೇಲಿ ಬೇರೆ ಯಾರೂ ಇರಲಿಲ್ಲ. ಸೊ ಹಂಗಾಗಿ ನಾನೇ ರೋಲ್ ಮಾಡ್ಕೊಂಡು ಮಾಡಿದೆ. ನಮ್ಮ ಪಾಪುಗೆ ಹೇಳಿದೆ ರೋಲ್ ಮಾಡ್ಕೊಂಡು, ಅವಳೇನೋ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನೇ ರೋಲ್ ಮಾಡ್ಕೊಂಡು ಮಾಡಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಆರಾಮಾಗಿ ಮಾಡ್ಬೋದು. ಸಿಂಪಲ್ ಹೇರ್ ಸ್ಟೈಲು. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ದಿದ್ದಾದ್ಮೇಲೆ ಏನು ಎಣ್ದಿರ್ತೀವಲ್ಲ ಅದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೂದಲಿಗೆ ಪಿನ್ನ ಸೇರಿಸ್ಬಿಟ್ಟು ಮೇಲಕ್ಕೆ ಎತ್ಬಿಟ್ಟು ಅಲ್ಲಿ ರಬ್ಬರ್ಗೆ ಫಿಕ್ಸ್ ಮಾಡಿ ಆವಾಗ ಪಿಕಾಕ್ ಥರ ಈ ಥರ ಕಾಣಿಸುತ್ತೆ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಏರೆಲ್ಲ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಲುಕ್ಕು ಯಾವ ಥರ ಇದೆ ಅಂತ. ಇವಾಗ ಔಟ್ಲುಕ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಮ್ಮ ಪಾಪುಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.